ಹಾಯ್, ವೆಲ್ಕಮ್ ಟು ವಿಲಸ್ ಇಂಜಿನಿಯರಿಂಗ್ ಸೀರೀಸ್. ಇವತ್ತು ಡಿಸೈನ್ ವೆರಿಫಿಕೇಶನ್ ಇಂಜಿನಿಯರ್ಸ್ ಮೇಲೆ ಮಾತಾಡೋಣ. ಏನು ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ, ಡಿಸೈನನ್ನು ಮಾಡಿರ್ತಾರೆ. ಒಂದು ವೆರಿಲಾಗ್ ಕೋಡ್ ಇರುತ್ತೆ ಅಥವಾ ಯಾವುದೋ ಒಂದು ಕೋಡ್ ಇರುತ್ತೆ, ಅದನ್ನು ವೆರಿಫೈ ಮಾಡಬೇಕಾಗಿರುತ್ತೆ. ಅದು ಸರಿ ಕೆಲಸ ಮಾಡ್ತಾ ಇದೆ ಇಲ್ಲ, ಔಟ್ಪುಟ್ ಬರ್ತಾ ಇರುತ್ತೆ, ಬಟ್ ಔಟ್ಪುಟ್ ಸರಿ ಇದೆ ಇಲ್ಲ, ನಮ್ಮ ಡಿಸೈನಿಗೆ ಬೇಕಾದಂಗೆ ಇದೆಯಲ್ಲ ಅಂತ ನಮ್ಗೆ ಗೊತ್ತಿರಲ್ಲ ಅಲ್ವಾ. ಸೊ ಅದಕ್ಕೇ ಆವಾಗ ಡಿಸೈನ್ ವೆರಿಫಿಕೇಶನ್ ಇಂಜಿನಿಯರ್ಸ್ ಅಂತ ಇರ್ತಾರೆ. ಬೇಸಿಕ್ಲಿ ದೇ ಯೂಸ್ UVM ಅಂತ, ಯೂನಿವರ್ಸಲ್ ವೆರಿಫಿಕೇಶನ್ ಮೆಥಡಾಲಜಿ ಅಂತ ಒಂದಿದೆ. ಅದನ್ನು ಯೂಸ್ ಮಾಡಿ ದೇ ವೆರಿಫೈ ದ ಡಿಸೈನ್. ಸೊ ಇಲ್ಲಿ ನೀವು ಟೆಸ್ಟ್ ಬೇಸ್ ಡಿಸೈನ್ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕಾಗಿರೋಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಂಕ್ಷನಾಲಿಟಿಯನ್ನು ಚೆಕ್ ಮಾಡ್ತಾರೆ. ದೇ ಆರ್ ನಾಟ್ ಟೆಸ್ಟಿಂಗ್ ಆ ಸರ್ಕ್ಯೂಟ್ ಸರಿ ಇದೆ ಇಲ್ಲ ಅಂತ ಅಲ್ಲ, ನೋ, ದಟ್ ಈಸ್ ರಾಂಗ್. ಸಿಂಪಲ್ ಎನಾಲಜಿನ ಕೊಡ್ತೀನಿ ನೋಡಿ. ಈಗ ಒಂದು ಆ್ಯಡರನ್ನು ಆ್ಯಡ್ ಮಾಡಿದ್ರೆ ವಾಟ್ ಈಸ್ ಫಂಕ್ಷನಾಲಿಟಿ? 1+2 ನಂಗೆ 3ನೇ ಬರಬೇಕು ಅಲ್ವಾ. 1+2 ಏನೋ ಒಂದು ಔಟ್ಪುಟ್ ಬರ್ತಾ ಇದೆ, ಸರ್ಕ್ಯೂಟ್ ಸರಿ ಇದೆ ಅಂತ ಅರ್ಥ. ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ದಿ ಸರ್ಕ್ಯೂಟ್ ಅಂತ. ಬಟ್ 1+2 3ನೇ ಬರಬೇಕು, ದಿಸ್ ಇಸ್ ಮೈ ಫಂಕ್ಷನಲಿ ಇಟ್ ಈಸ್ ವರ್ಕಿಂಗ್ ಕರೆಕ್ಟ್ ಅಂತ ಅರ್ಥ ಅಲ್ವಾ. ಸೊ ದೇ ಚೆಕ್ ಫಂಕ್ಷನಲ್ ಕರೆಕ್ಷನ್ಸ್, ಅಥವಾ ಫಂಕ್ಷನಲಿ ಆ ಚಿಪ್ಪು ಕರೆಕ್ಟ್ ಕೆಲಸ ಮಾಡ್ತಿದೆಯಾ ಇಲ್ಲ. ನಾಟ್ ದ ಚಿಪ್, ದ ಡಿಸೈನ್. ಚಿಪ್ಪನ್ನು ಟೆಸ್ಟ್ ಮಾಡೋದು DFT ಇಂಜಿನಿಯರ್ಸು. ಅಂದರೆ ಟೆಸ್ಟ್ ಮಾಡೋದಲ್ಲ, ಟೆಸ್ಟ್ ಸರ್ಕ್ಯೂಟ್ಸನ್ನು ಹಾಕೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು.